ಹೆಲೋ ಮೈಸೂರು. ಇತ್ತೀಚೆಗೆ ಟೂರಿಸ್ಟ್ ಅವರೆಲ್ಲ ಮೈಸೂರಿಗೆ ಬಂದರೆ ಚಾಮುಂಡಿ ಹಿಲ್ಸ್ ಮತ್ತು ಪ್ಯಾಲೇಸ್ ಅವ್ರ ಬಕೆಟ್ ಲಿಸ್ಟಲ್ಲಿ ಖಂಡಿತ ಇದ್ದೇ ಇರುತ್ತೆ. ಅದೇ ಥರ ಇವಾಗ ಇನ್ನೊಂದು ಪ್ಲೇಸು ಈ ಬಕೆಟ್ ಲಿಸ್ಟ್ಗೆ ಆ್ಯಡ್ ಆಗಿದೆ. ಯಾವ್ದು ಗೊತ್ತಾ? ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ. ಇದು ಚಾಮುಂಡಿ ಬೆಟ್ಟ ಹೋಗೋ ದಾರಿಯಲ್ಲೇ ಇದೆ. ಇದು ಒಂದು ಸೂಪರಾದ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಇಲ್ಲಿ ಬಂದು ನೀವು ನೋಡಲೇಬೇಕು. ಇಲ್ಲಿ ಒಂದು ಸತಿ ನೀವು ಈ ಜಾಗಕ್ಕೆ ಬಂದುಬಿಟ್ರೆ ಮನೆಗೆ ಹೋಗಲ್ಲ, ಆ ಥರ ಆಗಿಬಿಡುತ್ತೆ. ಯಾಕೆ ಹೇಳಿ? ಆ ಮೈಸೂರು ಪಾಕ್ ಸ್ಮೆಲ್ಲಿಂದಾನೇ ನೀವು ಇಲ್ಲೇ ಇದ್ಬಿಡ್ತೀರಾ, ಅಂಥ ಸ್ಮೆಲ್ ಅದು. ಸೂಪರಾಗಿದೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಒಳಗಡೆ ಬಂದ ತಕ್ಷಣ ನೋಡಿದ್ರೆ 10-15 ವೆರೈಟಿ ಇದೆ ಮೈಸೂರು ಪಾಕಲ್ಲಿ ಮಾತ್ರ. ಮತ್ತು ಸ್ವೀಟ್ಸು, ಸ್ನ್ಯಾಕ್ಸು, ಡ್ರಿಂಕ್ಸು ಆ ಥರ ಒಂದು 20-25 ವೆರೈಟೀಸ್ ಇದೆ. ನೋಡಿ ನಮಗೆ ಸಖತ್ ಶಾಕ್ ಆಗಿತ್ತು. ಈ ಥರ ಹೆಂಗೆ ತೊಗೊಬಂದರು, ಇಷ್ಟು ಹೆಂಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ನೋಡಬೇಕಂತ ತುಂಬ ಆಸೆ ಆಯಿತು. ಅದಕ್ಕೂ ಅವರು ಒಂದು ಪ್ರೊವಿಷನ್ ಮಾಡಿದ್ದಾರೆ, ಲೈವ್ ಕಿಚನ್ ಸೆಟ್ ಮಾಡಿಕೊಟ್ಟಿದ್ದಾರೆ. ಸೊ ಅಲ್ಲಿ ಏನು ನಡೀತಿದೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಹೆಂಗೆ ಆ್ಯಡ್ ಮಾಡ್ತಿದ್ದಾರೆ, ಅದು ಹೆಂಗೆ ಪ್ರಿಪೇರ್ ಆಗ್ತಿದೆ ಮೈಸೂರು ಪಾಕು, ಎಷ್ಟು ಕ್ಲೀನಾಗಿ ನೀಟಾಗಿದೆ ಎಲ್ಲ ನೋಡ್ಬೋದು. ನೀವೇ ನೋಡ್ತಿದ್ದೀರಾ ನೋಡಿ. ಮತ್ತು ಇಲ್ಲಿ ಡಾರ್ಕ್ ಚಾಕ್ಲೇಟ್ಸ್, ವೈಟ್ ಚಾಕ್ಲೇಟ್ ಎಲ್ಲ ಇದೆ, ಸೂಪರ್ ಆಗಿದೆ. ಮತ್ತು ಸ್ನ್ಯಾಕ್ಸು ಟೇಸ್ಟ್ ಮಾಡಿದ್ವಿ, ನಮಗಂತೂ ಸಖತ್ ಖುಷಿ ಆಯಿತು ಟೇಸ್ಟ್ ಮಾಡಿ, ತುಂಬ ಸ್ಯಾಟಿಸ್ಫೈಡ್ ಆಗಿತ್ತು. ನೀವು ಇಲ್ಲಿ ಬಂದು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳ್ತೀರಾ? ಇನ್ನೊಂದು ಫ್ಯಾಕ್ಟ್ ಏನಂದರೆ, ಹಿಂದಿನ ಕಾಲದಲ್ಲಿ ಒಬ್ಬರು ಕುಕ್ಕು ಈ ಮೈಸೂರು ಪಾಕ್ನ ರಾಜರಿಗೆ ಮಾಡಿಕೊಟ್ಟು ಅವ್ರನ್ನ ಖುಷಿ ಪಡಿಸಿದ್ರು. ಆದರೆ ಇವಾಗ ವರ್ಲ್ಡ್ ಆಫ್ ಮೈಸೂರು ಪಾಕ್ರವರು ಅಲ್ಲಿ ಯಾರಿಗೆ ಬಂದರೂ ಸರಿ, ನಮ್ಮ ಪೂರ್ತಿ ಮೈಸೂರಾದರೂ ಸರಿ, ಎಲ್ಲ ಟೂರಿಸ್ಟ್ಗೂ ಇದನ್ನ ಕೊಡಿಸಿ ಸಂತೋಷ ಪಡಿಸ್ತಿದ್ದಾರೆ, ಖುಷಿ ಮಾಡಿಸ್ತಿದ್ದಾರೆ.